ವಯಸ್ಸು 20 ದಾಟಿದ ಮೇಲೆ ತಪ್ಪಿಯೂ ಈ ರೀತಿ ಮಾಡಬಾರದು. ಜೀವನವಿಡೀ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮನುಷ್ಯನಿಗೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ತಿಳುವಳಿಕೆ ಬರಬೇಕು. ನಾವು ವಯಸ್ಸಿಗೆ ತಕ್ಕಂತೆ ಬದಲಾಗುತ್ತಿರಬೇಕು. ವಯಸ್ಸು 20 ದಾಟಿದ ಮೇಲೆ ಈ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಇದರಿಂದ ಕೆಟ್ಟ ದಿನಗಳು ಆರಂಭವಾಗುತ್ತಿವೆ ಎಂದೇ ಅರ್ಥ. ಅಂತಹ ತಪ್ಪುಗಳು ಯಾವ್ಯಾವು? 20 ವರ್ಷದ ನಂತರ ಈ ತಪ್ಪುಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಅಂತಹ ತಪ್ಪುಗಳು ಯಾವ್ಯಾವು ನೋಡಿ. ಸಮಯ ವ್ಯರ್ಥ ಮಾಡಬೇಡಿ. ನೀತಿಶಾಸ್ತ್ರದ ಪ್ರಕಾರ 20 ವರ್ಷದ ನಂತರ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಸಲಹೆ ನೀಡುತ್ತಾರೆ. ಸಮಯ ಬಹಳ ಅಮೂಲ್ಯವಾದುದು. ಅದನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು. ಒಮ್ಮೆ ಕಾಲ ಕಳೆದರೆ ಮತ್ತೆ ಬರುವುದಿಲ್ಲ. ವಿನಾಕಾರಣ ಸಮಯ ವ್ಯರ್ಥ ಮಾಡುವ ಜನರು ತಮ್ಮ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಮಯ ಪಾಲನೆ ಮುಖ್ಯ. ಅದರಲ್ಲೂ 20ನೇ ವಯಸ್ಸಿನ ನಂತರ ಒಂದಿಷ್ಟು ವರ್ಷ ಸಮಯವನ್ನು ವ್ಯರ್ಥ ಮಾಡದೆ ಬದುಕಿನ ಗುರಿ ಮುಟ್ಟುವಲ್ಲಿ ಶ್ರಮಿಸಬೇಕು ಎಂದು ನೀತಿಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೋಮಾರಿಯಾಗಬೇಡಿ. 20 ವರ್ಷ ವಯಸ್ಸಿನ ನಂತರ ವ್ಯಕ್ತಿಯು ತಾನು ಮಾಡುವ ಕೆಲಸದ ಬಗ್ಗೆ ಜಾಗರೂಕರಾಗಿರಬೇಕು. ನೀವು ಅಸಡ್ಡೆ ಅಥವಾ ನಿರ್ಲಕ್ಷ್ಯ ವಹಿಸಿದರೆ ಅದರ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸೋಮಾರಿತನವನ್ನು ತಪ್ಪಿಸಿ. ದೇವರು ಸೋಮಾರಿಗಳಿಗೆ ಎಂದಿಗೂ ಸಹಾಯ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ. ಇದು ಜೀವನದ ಯಶಸ್ಸಿನ ಗುಟ್ಟು ಎಂಬುದು ಸುಳ್ಳಲ್ಲ. ಹಣವನ್ನು ವ್ಯರ್ಥ ಮಾಡದಿರಿ. ನೀತಿಯ ಪ್ರಕಾರ 20 ವರ್ಷದ ನಂತರ ವ್ಯಕ್ತಿಯು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕು. ವಿಶೇಷವಾಗಿ ಯುವಕರು ಹಣದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಂದಿನ ಕಾಲದಲ್ಲಿ ದುಡ್ಡು ಅತಿ ಅವಶ್ಯ. ಹಣ ಉಳಿಸುವುದು ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಅತಿಯಾದ ಕೋಪ ಸಲ್ಲ. ನೀತಿಶಾಸ್ತ್ರದಲ್ಲಿ ಕೋಪವು ಮನುಷ್ಯನ ದೊಡ್ಡ ಶತ್ರು ಎಂದು ಹೇಳುತ್ತಾರೆ. ಮನುಷ್ಯನ ಆಲೋಚನೆ ಮತ್ತು ತಿಳುವಳಿಕೆ ಕೋಪದಲ್ಲಿ ಕೊನೆಗೊಳ್ಳುತ್ತದೆ. 20 ವರ್ಷ ವಯಸ್ಸಿನ ನಂತರ ಪ್ರತಿಕ್ರಿಯಿಸುವಾಗ ದಯವಿಟ್ಟು ಇದನ್ನು ಪರಿಗಣಿಸಿ. ಯೌವನದಲ್ಲಿ ಕೋಪ ಹೆಚ್ಚು. ಇದನ್ನು ನಿಯಂತ್ರಿಸುವುದು ಸುಲಭವಲ್ಲ. ಇದಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಬಹುದು. ಆ ಮೂಲಕ ಕೋಪ ನಿಗ್ರಹಿಸುವ ಪ್ರಯತ್ನ ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.